ಇರಾನ್ ಪ್ರತೀಕಾರದ ಸೇಡು, ಕ್ಷಿಪಣಿಗಳ ಸುರಿಮಳೆ. ಅಮೆರಿಕ ಇಸ್ರೇಲ್ ಗುರಿಯಾಗಿಸಿ ಮತ್ತಷ್ಟು ಅಟ್ಯಾಕ್ ಆಗಿದೆ. ಇರಾನ್ ಪ್ರತೀಕಾರದ ಸೇಡಿನಲ್ಲಿದೆ. ಈಗ ಕ್ಷಿಪಣಿಗಳ ಸುರಿಮಳೆಯೇ ಆಗಿದೆ. ಅಮೆರಿಕ ಇಸ್ರೇಲ್ ಅನ್ನ ಗುರಿಯಾಗಿಸಿ ಮತ್ತಷ್ಟು ಅಟ್ಯಾಕ್ ಮಾಡ್ತಿದೆ. ವಿಶ್ವದ ದೊಡ್ಡಣ್ಣನ ಮೇಲೆ ಮುಗಿಬಿದ್ದಂತಹ ಇರಾನ್, ರಿಯಾದ್ನಲ್ಲಿನ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸವಾಗಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಕಚೇರಿ ಇದು. ರಾಯಭಾರಿ ಕಚೇರಿಯ ಮೇಲೆ 2 ಡ್ರೋನ್ ಅಟ್ಯಾಕ್ ಆಗಿರುವಂತದ್ದು. ಮಿಸೈಲ್ ದಾಳಿಗೆ ಹೊತ್ತಿ ಉರಿದಂತಹ ಅಮೆರಿಕ ಕಚೇರಿ. ಕುವೈತ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆ ಧ್ವಂಸವಾಗಿದೆ. ಅಮೆರಿಕ ಅಧಿಕಾರಿಗಳ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಏರ್ಬಿಲ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತಹ ಇರಾನ್, ಅಮೆರಿಕ ಮಾತ್ರವಲ್ಲ ಆಸ್ಟ್ರೇಲಿಯಾ ನೆಲೆಗಳು ಕೂಡ ಧ್ವಂಸಗೊಂಡಿದೆ. ದುಬೈನಲ್ಲಿದ್ದ ಆಸ್ಟ್ರೇಲಿಯಾದ ಸೇನಾ ನೆಲೆ ಒಡಿಸಾಗಿರುವಂಥದ್ದು. ಅಲ್ ಮಿನಾದ್ ವಾಯುನೆಲೆಯ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಅಟ್ಯಾಕ್ಗೆ ಆಸ್ಟ್ರೇಲಿಯಾ ಈಗ ಕೆಂಡಾಮಂಡಲವಾಗಿದೆ. ಪ್ರತೀಕಾರದ ಸೇಡು ಮುಂದುವರೆದಿದೆ. ಇರಾನ್ನಿಂದ ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಅಮೆರಿಕ ಇಸ್ರೇಲ್ ಅನ್ನ ಗುರಿಯಾಗಿಸಿ ಮತ್ತಷ್ಟು ಅಟ್ಯಾಕ್ ಮಾಡ್ತಿದೆ. ವಿಶ್ವದ ದೊಡ್ಡಣ್ಣನ ಮೇಲೆ ಮುಗಿಬಿದ್ದಂತಹ ಇರಾನ್, ರಿಯಾದ್ನಲ್ಲಿನ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸವಾಗಿರುವಂತದ್ದು. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಕಚೇರಿ ಈಗ ಧ್ವಂಸವಾಗಿದೆ. ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸವಾಗಿರುವಂತದ್ದು. ರಾಯಭಾರಿ ಕಚೇರಿಯ ಮೇಲೆ 2 ಡ್ರೋನ್ ಅಟ್ಯಾಕ್ ಆಗಿವೆ. ಡ್ರೋನ್ನಿಂದ ಅಟ್ಯಾಕ್ ಮಾಡಲಾಗಿದೆ. ಮಿಸೈಲ್ ದಾಳಿಗೆ ಹೊತ್ತಿ ಉರಿದಂತಹ ಅಮೆರಿಕದ ಈ ರಾಯಭಾರಿ ಕಚೇರಿ. ಕುವೈತ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆ ಕೂಡ ಧ್ವಂಸಗೊಂಡಿದೆ. ಅಮೆರಿಕ ಅಧಿಕಾರಿಗಳನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡಲಾಗಿದೆ ಕಚೇರಿಯ ಮೇಲೆ. ಏರ್ಬಿಲ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತಹ ಇರಾನ್, ಅಮೆರಿಕ ಮಾತ್ರವಲ್ಲದೆ ಅಲ್ಲಿರುವಂತಹ ಆಸ್ಟ್ರೇಲಿಯಾ ನೆಲೆಗಳು ಕೂಡ ಧ್ವಂಸಗೊಂಡಿವೆ. ಅಲ್ಲಿರುವಂತಹ ಅಮೆರಿಕ ಮಾತ್ರವಲ್ಲದೆ ಆಸ್ಟ್ರೇಲಿಯಾ ನೆಲೆಗಳು ಕೂಡ ಧ್ವಂಸಗೊಂಡಿರುವಂತದ್ದು. ದುಬೈನಲ್ಲಿದ್ದ ಆಸ್ಟ್ರೇಲಿಯಾ ಸೇನಾ ನೆಲೆ ಈಗ ಒಡಿಸಾಗಿದೆ. ಅಲ್ ಮಿನಾದ್ ವಾಯುನೆಲೆಯ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಅಟ್ಯಾಕ್ಗೆ ಈಗ ಆಸ್ಟ್ರೇಲಿಯಾ ಕೆಂಡ ಕಾರ್ತಿದೆ, ಕೆಂಡಾಮಂಡಲವಾಗಿದೆ. ಕೇವಲ ಈ 3 ರಾಷ್ಟ್ರಗಳ ಯುದ್ಧ ಬರೀ 3 ರಾಷ್ಟ್ರಗಳಿಗಲ್ಲ, ಬೇರೆ ದೇಶಗಳಿಗೂ ಇದರ ಬಿಸಿ ತಟ್ಟುತ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಜಾಗತಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಯುದ್ಧದಿಂದ ಇರಬಹುದು. ಈಗ ದುಬೈನಲ್ಲಿದ್ದಂತಹ ಆಸ್ಟ್ರೇಲಿಯಾ ಸೇನಾ ನೆಲೆ ಒಡಿಸಾಗಿದೆ. ಅಲ್ ಮಿನಾದ್ ವಾಯುನೆಲೆಯ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಅಟ್ಯಾಕಿಗೆ ಆಸ್ಟ್ರೇಲಿಯಾ ಕೆಂಡಾಮಂಡಲವಾಗಿದೆ. ಇರಾನ್ ಪ್ರತೀಕಾರದ ಸೇಡು ಮುಂದುವರೆದಿರುವಂತಹ ಈ ಸಂದರ್ಭದಲ್ಲೇ ಅಮೆರಿಕ ಇಸ್ರೇಲ್ ಅನ್ನ ಗುರಿಯಾಗಿಸಿ ಇರಾನ್ ಯುದ್ಧಕ್ಕಿಳಿದಿದೆ. ಆದರೆ ಯುದ್ಧದ ಬಿಸಿ ಬಹುತೇಕ ರಾಷ್ಟ್ರಗಳಿಗೆ ತಟ್ಟುತ್ತಿರುವಂಥದ್ದು. ವಿಶ್ವದ ದೊಡ್ಡಣ್ಣನ ಮೇಲೆ ಈಗ ಇರಾನ್ ಮುಗಿಬಿದ್ದಿದೆ. ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸವಾಗಿದೆ. ಸೌದಿ ಅರೇಬಿಯಾ ರಾಜಧಾನಿಯ ರಿಯಾದ್ನ ಕಚೇರಿ ರಾಯಭಾರಿ ಕಚೇರಿಯ ಮೇಲೆ 2 ಡ್ರೋನ್ ಅಟ್ಯಾಕ್ ಆಗಿದೆ. ಮಿಸೈಲ್ ದಾಳಿಗೆ ಹೊತ್ತಿ ಉರಿದಿವೆ ಅಮೆರಿಕ ಕಚೇರಿಗಳು. ಕುವೈತ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆ ಕೂಡ ಧ್ವಂಸಗೊಂಡಿರುವಂತದ್ದು. ಅಮೆರಿಕ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಬೇಕು ಅಂತಲೇ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇನ್ನು ಏರ್ಬಿಲ್ ಹೋಟೆಲ್ ಮೇಲೆ ದಾಳಿ ಮಾಡಿದೆ ಇರಾನ್. ಅಮೆರಿಕ ಮಾತ್ರವಲ್ಲದೆ ಈಗ ಆಸ್ಟ್ರೇಲಿಯಾ ನೆಲೆ ಕೂಡ ಧ್ವಂಸವಾಗಿರುವಂತದ್ದು. ಅಲ್ ಮಿನಾದ್ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಅಟ್ಯಾಕಿಗೆ ಆಸ್ಟ್ರೇಲಿಯಾ ಕೆಂಡಾಮಂಡಲವಾಗಿದೆ.